ನನ್ನ ಹೆಸರು ಲಕ್ಷ್ಮವ್ವ ರೀ. ನಾವು ಚಿಕ್ಕೋಪದಿಂದ ಬಂದೀವ್ರಿ. ನಾವು ಮಂಗಳವಾರ ಐತಾರ ಮನ್ಯಾಗ ಮಾಡ್ತೀವ್ರಿ. ಹೊಳ್ಳಿ ಉಳ್ದಿದ್ದ ದಿವ್ಸದಾಗ ತರಕಾರಿ ಮಾರಕ್ಕೆ ಹೋಗಿರ್ತೀವ್ರಿ. ಬರುವಾಗ ಊರು ದಾಟಿಂದೆ ನಾವು ಮನೆಗೆ ಬರೋ ಮಟ್ಟ ಗಾಡ್ಯಾಗ ನಾ ಧ್ಯಾನ ಮಾಡ್ಕೊತ ಬರ್ತೇನೆ ರೀ. ನನ್ನ ಕಾಲು ಬಾವು ಬಂದು 5-6 ವರ್ಷ ದಿನ ಆತ್ರಿ. ಎಲ್ಲ ತೋರಿಸಿ ಸಾಕಾತ್ರಿ. ಸಾಕಾಗಿ ಕೈ ಬಿಟ್ಬಿಟ್ಟಿದ್ರಿ ಅದನ್ನ. ಈಗ ಧ್ಯಾನ ಮಾಡಕ್ಕೆ ಹಚ್ಚನ್ ಸುಟ್ಟು ಕಡಿಮೆ ಆಗೈತ್ರಿ. ನನಗೆ ಧ್ಯಾನ ಮಾಡಕ್ಕೆ ಸುಟ್ಟು ಚಲೋ ಆಗೈತ್ರಿ. ರಾತ್ರಿ 10 ಗಂಟೆಗೆ 9:30 ರೀ. ಮನ್ಯಾಗ ನನ್ನ ಮಗಳು ನಾನು ನನ್ನ ಹೆಣ್ಣು ಮೊಮ್ಮಕ್ಕಳು ಇಬ್ರು ಮಾಡ್ತೀವ್ರಿ. ಏನು ತೊಂದ್ರೆ ಇಲ್ರಿ. ನನ್ನ ಕೈ ಭಾಳ ಸೇರ್ತೈತ್ರಿ. ಇದು ಏಕ ಸೇರ್ತೈತ್ರಿ. ಒಂದು ಅಳ್ತಿ ಕೈಯಾಗ ಈಗ ಹಿಂಗೆ ಹಿಡ್ಕೊಂಡು ಕುಂದ್ರು ಮಟ್ಟ ಸಮಾಧಾನ ಆಕ್ಕಿದ್ದಿಲ್ರಿ. ನಾನು ಧ್ಯಾನ ಮಾಡಕ್ಕೆ ಸುಟ್ಟು ಅದು ಕಡಿಮೆ ಆಗೈತ್ರಿ. ನನ್ನ ಕಾಲು ಕಮ್ಮಿ ಆಗೈತಿ. ನನಗೆ ಅದರ್ಲಿಂದ ಒಳ್ಳೇದಾಗೈತ್ರಿ. ನಕ್ಕಿಗೆ ಅವ್ರ ಮೇಡಮ್ಮರು ನನ್ನ ಮಗಳಿಗೆ ಪರಿಚಯ ರೀ. ನನ್ನ ಮಗಳು ಮಾಡಿ ನೋಡ್ಬೇಯವ್ವ, ನೀನು ಹೆಂಗಾಗತ್ತ ನೋಡೋಣ ಇದೊಂದು ಸಲ, ಎಲ್ಲ ತೋರಿಸಿವಿ ಕಮ್ಮಿ ಆಗಲಿಲ್ಲ ಅಂತಂದು ಹೇಳಿದ್ರಿ. ಆದ್ರೆ ಆಗ್ಲಿಕ್ಕಂತಂದು 41 ದಿನಾನು ಧ್ಯಾನ ಮಾಡಿದ್ರಿ. ನಾನು 41 ದಿನನೂ ಧ್ಯಾನ ಮಾಡಿದ್ರೆ ನನಗೆ ಇಲ್ಲಿಂದ ಅಲ್ಲಿವರೆಗೆ ಅಂದ್ರೆ ಒಂದು 5 ಪೈಸದಷ್ಟು ಕಾಲು ಕಡಿಮೆ ಆತ್ರಿ. ನನಗೆ ಕಡಿಮೆ ಆಗಿಂದೆ ನಂದು ಇನ್ನೂ ಕಾಲು ಬಾವು ಕಡಿಮೆ ಆಗಲಿ, ನನಗೆ ಎಲ್ಲಿ ಮಠ ನೀಗುತ್ತಾ ಅಲ್ಲಿ ಮಠ ನಾ ಧ್ಯಾನ ಮಾಡ್ತೀನಂತ ಅಂದ್ಕೊಂಡೇನಿ ರೀ. ಐತಾರ ಮಂಗಳವಾರ ಮನ್ಯಾಗ ಮಾಡ್ತೀನಿ ರೀ. ಉಳ್ದಿದ್ದ ದಿವ್ಸದಾಗ ಗಾಡ್ಯಾಗ ಮಾಡ್ತೀನಿ ರೀ. ನಾ ಮನೆಗೆ ಬರೋ ಮುಂದೆ ರೀ. ಬೆಸ್ತಾರ ದಿನ ರೋಣಕ್ಕೆ ಹೋಗಿರ್ತೀವಿ ರೀ. ಸೋಮವಾರ ಅಬ್ಬಿಗೇರಿ ನೆರೆಗಲ್ಲು ಹೊಕ್ಕಿವ್ರಿ. ಶನಿವಾರ ಕನ್ಯಾಳಕ್ಕೆ ಹೋಗಿರ್ತೀವಿ ರೀ. ಬುಧವಾರ ದಿನ ಮುಳುಗುಂದಕ್ಕೆ ಹೊಕ್ಕಿವ್ರಿ. ಶುಕ್ರವಾರ ಅನ್ನಿಗೇರಿಗೆ ಹೋಗಿರ್ತೀವಿ ರೀ. ಮಂಗಳವಾರ ಮನ್ಯಾಗ ಇರ್ತೇನೆ ರೀ. ದವಾಖಾನಿಗೆ ಎಷ್ಟೊಂದು ದವಾಖಾನೆ ತೋರ್ಸೀನಿ ರೀ. ಜರ್ಮನಿ ದವಾಖಾನೆ ತೋರ್ಸೀನಿ ರೀ. ಸಿರುಳು ದವಾಖಾನ್ಯಾಗ ತೋರ್ಸೀನಿ ರೀ. ಇಲ್ಲಿ ಸ್ವಾಮಿ ಡಾಕ್ಟರ್ ಕಡೆ ತೋರ್ಸ್ಕೊಂಡೇನಿ ರೀ. ದೇವ್ರ ಕಾಡಾಟ ಅಂದ್ರು ಚೌಡ್ಯಾಗ ಆ ದೇವ್ರಿಗೆ ಅಡ್ಡಾಡಿನ್ರಿ. ಬೇರೆ ದೇವ್ರ ಕಾಡಾಟ ಅಂದ್ರೆ ಅಲ್ಲಿಗೆ ಹೋದೆ. ಹುಲಿಗೆಮ್ಮನ ಕಾಡಾಟ ಅಂದ್ರೆ ಅಲ್ಲಿಗೆ ಹೋದೆ. ಎಲ್ಲ ಕಡೆ ಹೋದ್ರು ಕಡಿಮೆ ಆಗಿಲ್ರಿ. ನನಗೆ ಒಮ್ಮೆ ದವಾಖಾನಿಗೆ ಹಾಕಿದ್ರೆ 40,000 ರೂಪಾಯಿ ಮಾಡಿದ್ರಿ. ಅದಕ್ಕೆ 6 ದಿವಸ ಇದ್ದೆ ನಾನು ದವಾಖಾನ್ಯಾಗ ರೀ. ಇದ್ರ ಒಟ್ಟ ಕಡಿಮೆ ಆಗಲಿಲ್ರಿ. ಅವರು ಕಾಲೆಲ್ಲ ತುಚ್ಚದಕ್ಕೆ ಸಾಕಾಗೋ ಮಟ್ಟ ನಾನು ಇವತ್ತೂ ತುಚ್ಚುತ್ತೀನಿ ಅಂತಂದ್ರೆ ಮುಕ್ಳಿ ಎಳ್ಕೊಂತ ಗಾಡಿಗಳಿಗೆ ಹೋಗ್ತೀನಿ ರೀ. ನಿಮ್ಮ ದವಾಖಾನ್ಯಾಗ ಇರೋದಿಲ್ಲ, ನಾನು ಇಷ್ಟು ತ್ರಾಸ ಆದ್ರೆ ತಡ್ಕೊಳ್ಳೋದು ಆಗೋದಿಲ್ಲ ನನಗಂತಂದು ಅಂದಿಂದ ಮಳೆ ಮರದಿನ ತುಚ್ಚಿಲ್ರಿ. ಒಂದಿನ ಜಗ್ಗ ಕಾಲೆಲ್ಲ ತುಚ್ಚಿಬಿಟ್ಟಾರ್ರಿ. ನೀರು ತುಂಬೈತೆ ಅಂಥೇಳಿ ಅದು ಒಟ್ಟ ನೀರು ತುಂಬಿಲ್ರಿ. ಬರೀ ರಗತ್ ಬಂತು ಹೊರತಾಗಿ ನೀರು ತುಂಬಿದ್ದಿಲ್ರಿ ಕಾಲು. ಅಷ್ಟು ಇದನ್ನು ಮಾಡಿದ್ರಿ ಅವರು. ಇಷ್ಟು ದವಾಖಾನೆ ಅಡ್ಡಾಡಿ ನೋಡ್ರಿ. ಎಲ್ಲ ದವಾಖಾನೆ ಅಡ್ಡಾಡಿದ್ರು ಕಮ್ಮಿ ಆಗಿಲ್ರಿ. ಏನು ರೋಗ ಒಟ್ಟ ಹೇಳಿಲ್ರಿ ಮೇಡಮ್ ನನಗೆ. ಅಂದ್ರೆ ಹಿಂದಕ್ಕೆ ಕಾಲು ಹಿಂಬಡ ನೋವು ಆಗಿತ್ತಲ್ರಿ. ಹಿಂಬಡ ನೋವು ಆಗಿದ್ದಕ್ಕೆ ನಾನು ಹಚ್ಚಿ ಹಾಕಿಸ್ಕೊಂಡಿನಿ ರೀ. ಅದಕ್ಕೆ ಹಚ್ಚಿ ಹಾಕ್ಸ್ಕೊಂಡ್ರೆ ಅವ್ರು ಡಾಕ್ಟ್ರ್ ಏನಂದ್ರು, ನರಕ್ಕೆ ಹಚ್ಚಿ ಹಾಕ್ಯಾರ ಅವರು. ಅದಕ್ಕೆ ಅದು ರಕ್ತ ಚಲವಣೆ ಇಲ್ಲ ನಿಂದು, ಅದಕ್ಕೆ ಹಂಗಾಗೈತಮ್ಮ, ನಿನಗೆ ಯಾವುದು ರೋಗ ಇಲ್ಲ ನಿನಗೆ ಅಂತೇಳಿ ಅಂದ್ರಿ. ಫಸ್ಟಿಗೆ ಜಿಲ್ಲಾ ಆಸ್ಪತ್ರೆಗೆ ತೋರ್ಸ್ಕೊಳಕ್ಕೆ ಹೋದ್ರೆ ಅವ್ರು ಏನಂದ್ರು, ನಿನ್ನ ಕಿಡ್ನಿ ಫೇಲ್ ಆಗ್ಯಾವ, ಅದಕ್ಕೆ ನಿನ್ನ ಕಾಲು ಹಿಂಗಾಗೈತಿ ಅಂದರು. ಹಂಗಂದ್ರೆ ಬಾ ಅಂತಂದು ಎಷ್ಟೊಂದು ದವಾಖಾನಿಗೆ ಹೋಗಿ ತೋರ್ಸ್ಕೊಂಬಂದ್ರಿ. ಅಲ್ಲಿ ಅವರು ಏಕ ಕಾಲೆಲ್ಲ ಡಬ್ ಮಣಗಿಸಿ, ಅಂಗಾತ್ ಮಣಗಿಸಿ, ಹೋಳು ಮಣಗಿಸಿ ಸ್ಕ್ಯಾನಿಂಗ್ ಮಾಡಿದ್ರೆ ಏನೂ ಇಲ್ಲಮ್ಮ, ಯಾರು ಅವ್ರು ನಿನ್ಗೆ ಅಂದಾರು ಅಂದರು. ಅವ್ರು ಅಂದಿಂದ ಆವಾಗ ನನಗೆ ಒಟ್ಟು ಸಮಾಧಾನ ಆಗೈತೆ ರೀ. ಅಷ್ಟು ಮುಕ್ಕಟ್ಟ ಮೊದಲು ನನಗೆ ಕಿಡ್ನಿ ಹೋಗ್ಯಾವ ನೀವು ಎರಡೂ, ಅದಕ್ಕೆ ಹಂಗಾಗೈತಲ್ಲ ಅಂತ ಅಂದಿದ್ಕೆ ಹೊಟ್ರು ಮಂದು ಅವತ್ತೊಂದು ದಿನ ಹಗ್ಲೆಲ್ಲ ಉಂಡಿದ್ದಿಲ್ರಿ ನಾನು, ಹಿಂಗಾತಲ್ಲ ಅಂಥೇಳಿ ಅಂದ್ರೆ ಈಗ ಅವ್ರು ನೋಡಿ ಹೇಳಿಂದೆ ನನಗೆ ಸಮಾಧಾನ ಅನ್ನಿಸ್ತು ರೀ. ಅಲ್ಲಿಂದ ಮತ್ತು ಅಲ್ಲಿಂದ ಅದು ಕಾಲು ಬಾವು ಬಂದು ದವಾಖಾನಿಗೆ ಅಡ್ಮಿಂಟ್ ಆಗ್ಬೇಕಾದ್ರೆ ಒಂದು ಪಿಕ್ಕಲ್ಲಿ ಮುಳು ತುಳಿದ್ರಿ. ಅದಕ್ಕೆ ಮುಳು ತುಳಿದಿದ್ಕೆ ಸೆಪ್ಟಿಕ್ ಆಗೈತೆ ಅಂತ ಅಲ್ಲೇ ಇದ್ದಿಲ್ಲ ಡಾಕ್ಟ್ರ್ ಬಿಟ್ಟು 2 ಇಂಜೆಕ್ಷನ್ ಮಾಡಿಸ್ಕೊಂಡ್ರಿ. ಕಡಿಮೆ ಆಗಲಿಲ್ಲ. ಕಡಿಮೆ ಆಗ್ಲಾರ್ದಕ್ಕೆ ಸಿರುಳು ದವಾಖಾನಿಗೆ ಹೋಗಿ ಅಡ್ಮಿಂಟ್ ಆದ್ರಿ. ಅಲ್ಲಿ ಹೋಗಿ 6 ದಿನ ಇದ್ರೆ 40,000 ರೂಪಾಯಿ ಇಟ್ಟು ಬಂದೀನಿ ರೀ. ಅಲ್ಲಿ ಅಷ್ಟಾದರೂ ಕಡಿಮೆ ಆಗಲಿಲ್ಲ ರೀ ನನಗೆ. ಈಗ ಒಟ್ಟು ಧ್ಯಾನ ಮಾಡಕ್ಕೆ ಸುಟ್ಟು ನನಗೊಂದಿಟ್ಟು ಕಡಿಮೆ ಆಗೈತೆ ರೀ. ಕಾಲು ಬೆಳತನೂ ನಿದ್ದೆ ಮಾಡ್ಕೊಳ್ತಿದ್ರಿ. ಏಕ ಕಟ ಕಟ ಕಡ್ದಂಗೆ ಮಾಡ್ತೈತ್ರಿ ಕಾಲು. ಈಗ ಏನೂ ಇಲ್ರಿ, ಕಡಿಮೆ ಆಗೈತಿ ಈಗ. ಕಾಲು ಬಾವು ಕಡಿಮೆ ಆಗೈತಲ್ರಿ. ಈಗ ನಡಿತೈತಿ. ನಾನು ನೋಡ್ತಿರ್ತೀನಿ ರೀ, ಒಂದು ದಿವಸ ನೋಡ್ತೀನಿ. ಎಷ್ಟು ಇದ ಕಾಲು ರೀ ನಂದು. ಮೊದ್ಲಾಗ ಬಾವು ಜಗ್ಗಿತ್ರಿ ಇದು ಕಾಲು. ಈಗ ಕಮ್ಮಿ ಆಗೈತ್ರಿ. ಆಕೈತ್ರಿ, ಓಡಾಡಕ್ಕೆ ಆಕೈತ್ರಿ, ಏನಾಗೋದಿಲ್ರಿ ಈಗ.
ಕೈನೂ ಸೇರ್ತೈತ್ರಿ ಬಟ್ಟಿನಿಂದ ಅದು ಕಡಿಮೆ ಆಗೈತಿ, ಕಾಲೂ ಕಮ್ಮಿ ಆಗೈತಿ. ನನಗೇನೂ ತ್ರಾಸ ಇಲ್ರಿ. ನನಗೆ ದುಡ್ಕೊಂಡು ತಿನ್ನೋದು ತ್ರಾಸ ಆಗೈತಿ. ರಾತ್ರಿ ನಾನು ಇಷ್ಟ ಅಂತ ಅನ್ನಂಗಿಲ್ರಿ. ನನ್ನಂತೆಲ್ಲ ಟೈಮ್ ಇರಂಗಿಲ್ಲ. ನನಗೆ 1 ತಾಸಾದರೂ ಆಗ್ಬೋದು, ಅರ್ಧ ತಾಸಾದರೂ ಆಗ್ಬೋದು, 20 ನಿಮಿಷ ಆದರೂ ಆಗ್ಬೋದು ರೀ. ಟೈಮ್ ಇದ್ರಾಗ ಗೊತ್ತಾಗೈತ್ರಿ. ನನ್ನ ಕಡೆ ಟೈಮ್ ಇರೋದಿಲ್ಲಲ್ಲ, ದಿನ ಮಾಡ್ತೀನಿ ರೀ, ಒಟ್ಟ ತಪ್ಸೋದಿಲ್ಲ. ಹ್ಞೂ ರೀ. ಅಲ್ಲೇ ನಮ್ಮ ಮನೆ ಅಂತೆಲ್ಲ ಐನಾರು ಅದಾರ ರೀ. ಆಕಿಗೆ ಶುಗರು BP ಹೆಚ್ಚಾಗೈತಿ. ಆಕಿ 3 ತಿಂಗಳಿಗೆ ಎಷ್ಟು 2,000 ರೂಪಾಯಿದು ಗುಳಿಗೆ ತೊಗೊಂತಾಳ್ರಿ. ಆಕಿ ತೊಗೊಳೋದಕ್ಕೆ ನಾನು ಆಕಿಗೆ ಬ್ಯಾಡವಾ, ಹಿಂಗೆ ಧ್ಯಾನ ಮಾಡು, 41 ದಿನ ಧ್ಯಾನ ಮಾಡು, ಅರ್ಧ ದಿವಸ ಗುಳಿಗೆ ತಗೋ, ಅರ್ಧ ದಿವಸ ಗುಳಿಗೆ ತಗೋಬೇಡ. ಆಮೇಲೆ 41 ದಿನ ಆದಮೇಲೆ ಡಾಕ್ಟ್ರ್ ಕಡೆ ಹೋಗಿ ಚೆಕ್ ಮಾಡಿಸ್ಕೊಂಬಾ ನೀನು. ಅವರು ನಿನ್ಗೆ ಶುಗರು BP ಇಲ್ಲ ಅಂತಾರೆ, ಕಮ್ಮಿ ಆಕೈತಿ. ಅದೇನು ರೊಕ್ಕ ಅಲ್ಲ, ಗುಡ್ಡ ಹೊತ್ಕೊಂಡು ನಿಂದ್ರುದಲ್ಲ, ಇಟ್ಟು ಧ್ಯಾನ ಮಾಡಿದ್ರೆ ಏನಾಗೋದಿಲ್ಲ ಮಾಡಂತ ಹೇಳೇನ್ರಿ. ಆಕಿನೂ ಮಾಡಾಕತ್ತಾಳ್ರಿ. ಇನ್ನೂ ಇಲ್ರಿ, ಈಗ 1-2 ದಿವಸ ಆತ್ರಿ ಮಾಡಾಕತ್ತಿ. ಮತ್ತು 41 ದಿವಸ ಟೈಮ್ ಬೇಕಲ್ರಿ. ಈಗ ಮತ್ತು ನಾನು 41 ದಿವಸ ಧ್ಯಾನ ಮಾಡಾಕತ್ತಿಂದೆ, ನನ್ನ ಕಾಲು ಕಮ್ಮಿ ಆಗೈತ್ರಿ. ಈಗ ಟೈಮರ್ ಬೇಕ್ರಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.